ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ರಾಜ್ ಅಪ್ಡೇಟ್ಸ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಏನಂತಂದರೆ ರೇಷನ್ ಕಾರ್ಡನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೋದು. ಸೊ ಈಸಿಯಾಗಿ PDF ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಏನು ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ. ಸೊ ಮೊದಲಿಗೆ ಏನು ಮಾಡಿ ಅಂತಂದರೆ ರೂರಲ್ ಸರ್ವಿಸಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ, ಫಸ್ಟ್ ವೆಬ್ಸೈಟ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ರಿಜಿಸ್ಟರ್ ಅಂತ ಸಿಗುತ್ತೆ. ಸೊ ರಿಜಿಸ್ಟರ್ ಆದರೆ ಅಂತಂದರೆ ನಿಮ್ಮ ಅಕೌಂಟನ್ನು ಕಂಪ್ಲೀಟಾಗಿ ಆ್ಯಕ್ಟಿವೇಟ್ ಮಾಡಿಕೊಂಡು ಲಾಗಿನ್ ಆದರೆ ಅಂತಂದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಂತಂದರೆ ಸಿಂಪಲ್ ಆಗಿ ನಿಮಗೆ ಇಲ್ಲಿ ಸಿಗುತ್ತೆ, ನೋಡ್ಬೋದು ರೇಷನ್ ಕಾರ್ಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ RC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂತಂದರೆ ರೇಷನ್ ಕಾರ್ಡ್ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ರೇಷನ್ ಕಾರ್ಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪಲಾಗಿ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಯಾವುದಾದ್ರೂ ಇದ್ರೂ ಪರವಾಗಿಲ್ಲ. ಸೊ ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕಿ. ರೇಷನ್ ಕಾರ್ಡ್ ನಂಬರ್ ಹಾಕಿದ್ರಿ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರು ಮತ್ತು ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಸೊ ರೇಷನ್ ಕಾರ್ಡ್ ಹಾಕಿದ್ರಿ ಅಂತ, ಸೊ ಎಷ್ಟು ಮೆಂಬರ್ಸ್ ಇದ್ದಾರೆ ಅಷ್ಟು ಮೆಂಬರ್ಸ್ ಓಪನ್ ಆಗ್ತಾರೆ. ಸೊ ಯಾರಿಗೆ OTP ಬರಬೇಕು ಅವರ ಒಂದು ನೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡಿ ಅಂತಂದರೆ OTPಯನ್ನು ಸೆಂಡ್ ಮಾಡ್ಕೊಳ್ಳಿ. ಅದಾದಮೇಲೆ OTP ಬಂದಾದಮೇಲೆ OTP ಹಾಕಿದ್ರೆ ಅಂತಂದರೆ ಕಂಪ್ಲೀಟಾಗಿ ಫೋಟೋಸ್ ಎಲ್ಲ ಶೋ ಆಗುತ್ತೆ. ಸೊ ಅದೇ ಕರೆಕ್ಟಾಗಿ ಇತ್ತು ಅಂತಂದರೆ ನಿಮ್ಮದು ಅದನ್ನು ಜನ್ರೇಟ್ ಮಾಡ್ಕೋಬೋದು. ಜನ್ರೇಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಅಪ್ರೂವ್ಡ್ ಅಲ್ಲಿ ಹೋದ್ರಿ ಅಂತಂದರೆ ನಿಮಗೆ ರೇಷನ್ ಕಾರ್ಡ್ಗಳು ಇಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಪ್ರಿಂಟ್ ಹಾಕೋಬೋದು. ಸೊ ಇದಕ್ಕೂ ಮುಂಚೆ ನೀವು ಹಾಕೋಬೇಕಂತಂದರೆ ನೀವು ಫಸ್ಟು ವ್ಯಾಲೆಟ್ ರಿಚಾರ್ಜ್ ಮಾಡ್ಕೋಬೇಕಾಗತ್ತೆ. ವ್ಯಾಲೆಟ್ ರಿಚಾರ್ಜ್ ಮಾಡ್ಕೊಳ್ಳಿ, 100 ರೂಪೀಸ್. ಅದಾದ ಮೇಲೆ ನಿಮಗೆ ಅಲ್ಲಿ ಒಂದು 20-25 ರೂಪೀಸ್ ಕಟ್ ಆಗುತ್ತೆ. ಸೊ ಬಟ್ ಏನಂತಂದರೆ ಡೈರೆಕ್ಟಾಗಿ ನಿಮಗೆ ರೇಷನ್ ಕಾರ್ಡ್ ಓಪನ್ ಆಗುತ್ತೆ. ಸೊ ಈ ರೀತಿ ನೀವೇನಂತಂದರೆ ಸಿಂಪಲಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇಷ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.